ದುಡ್ಡು ತೊಗೊಂಡು ಜನ ವೋಟಿಂಗ್ ಮಾಡ್ತಾರ ಅಂತ ಹೇಳ್ತಾ ಇದ್ರಿ. ನೀವು ಆರಿಸಿ ಬಂದ ಇನ್ನ ನೀವು ಯಾಕೆ ದುಡ್ಡು ಕೊಡಲ್ಲ ಅಂತ ನಾವು ಹೆಂಗೆ ನಂಬೋದು ಸರ? ನೋಡ್ರಿ, ಇವಾಗ ನಾನು ಆಲ್ರೆಡಿ ಡಿಸೆಂಟ್ರಲೈಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವಾಗ ಪವರ್ ಎಲ್ಲ ಏನಿದೆ ರೀ, ಒಬ್ಬರ ಹತ್ರ ಇದೆ ಅಥವಾ ಇಬ್ಬರ ಹತ್ರ ಇದೆ, ಲಿಮಿಟೆಡ್ ಮಂತ್ರಿ ಹತ್ರ ಇದೆ. ನಾನು ಮಾಡ್ತಾ ಇರೋದು ಗೌರ್ಮೆಂಟಿಂದ ಡೈರೆಕ್ಟ್ ಪಂಚಾಯತಿಗೆ ಹೋಗ್ಲಿ ಅಂತ ಹೇಳ್ತಾ ಇದ್ದೀನಿ. ನಂದು ರೋಲ್ ಕೂಡ ಬೇಡ ಅಂತ ಹೇಳ್ತಾ ಇದ್ದೀನಿ. ಅದನ್ನು ಕರೆಕ್ಟ್ ಮಾಡಿದಾರಲ್ಲ ಅಂತ ಹೇಳಿ ನಾನು ನೋಡೋಣ ಭಾಳದ್ರೆ ಅಲ್ಲಿ ಹೋಗಿ ಡೆವಲಪ್ಮೆಂಟ್ ಆಗಿದೆ ಅಂತ. ಇಲ್ಲಿ ನನಗೆ ಹತ್ರ ಹಣನೇ ಬರ್ತಾ ಇಲ್ಲಲ್ಲ. ಇವಾಗ ಯಾವಾಗ ಸೆಂಟ್ರಲೈಸ್ ಸಿಸ್ಟಮಲ್ಲಿ ಎಲ್ಲ ನನ್ನ ಹತ್ರ ಏನಿದೆ ಅದರಲ್ಲಿ ನಾನು ಕಮಿಷನ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವಾಗ ಯಾವಾಗ ಹಣನೇ ಡೈರೆಕ್ಟಾಗಿ ಕೊಟ್ಟಿದ್ದೀನಿ ಪಂಚಾಯತಿಗೆ, ಅವ್ರ ಹತ್ರ ನಾನೇ ಹಿಂಗೆ ಎಕ್ಸ್ಪೆಕ್ಟ್ ಮಾಡಿ ಬರ್ತೀರಿ. ನೀವು ಅನ್ಬೋದು ನಾನು ಹೋಗಿ ಕೇಳ್ಬೋದು, ನಾನು ಇದು ಕೇಸ್ ಹಾಕ್ತೀನಿ, ನಾನು ಏನಾದ್ರು ಹೆದರಿಸ್ಬೋದು ಅಂತ. ಅವಾಗ ನನ್ನ ಹತ್ರ ಇರೋ ಈ ಕೆಲಸ ಆಲ್ರೆಡಿ ನೆಗೆಟಿವಿಟಿ ಬಂದ್ಬಿಡುತ್ತಲ್ಲ. ನೆಕ್ಸ್ಟ್ ಟೈಮ್ ನಾನು ಮತ್ತೆ ವಾಪಸ್ ರಾಜಕೀಯಕ್ಕೆ ಬರೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಅದು ಈಗ ಆಲ್ರೆಡಿ ಪಂಚಾಯತಿಗಳಿಗೆ ಕೊಟ್ಟಿದಾರಲ್ಲ ಪವರ, ಅಂದ್ರೆ ಎಷ್ಟಿದ್ದಾರೆ? 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಇದ್ದಾರೆ. ಅವ್ರಿಗೆ ನಾನು 10 ಕೋಟಿ ರೂಪಾಯಿ ಕೊಡು ಅಂತ ಹೇಳ್ತಾ ಇದ್ದೀನಿ. ಅವ್ರದ್ದು ಏನಿದೆ ಅವ್ರಿಗೆ ವಾಪಸ್ ಅರ್ಧ ಕೊಡಿ ಅವ್ರಿಗೆ ಡೈರೆಕ್ಟಾಗಿ. ಇವಾಗ ಕೊಡ್ತಾ ಇರೋದು 5-10%. ನಾನು 50% ಕೇಳ್ತಾ ಇದ್ದೀನಿ. ಆದರೆ ಅಲ್ಲಿ ಹುಡುಗರಿದ್ದಾರೆ. ಇವಾಗ ಯುವಕರಿಗೆ ಮದುವೆ ಆಗ್ತಾ ಇಲ್ಲ. ಹಳ್ಳಿ ಹುಡುಗರಿಗೆ ಯಾಕೆ ಆಗ್ತಾ ಇಲ್ಲ? ಎಂಪ್ಲಾಯ್ಮೆಂಟ್ ಇಲ್ಲ. 10-15 ಕೋಟಿ ರೂಪಾಯಿ ನೀವು ಅಲ್ಲೇ ಕೊಟ್ಟರೆ ಪಂಚಾಯತಿ ಹಣ ಯಾರು ಕೊಡ್ಬೇಕು? ಅಲ್ಲಿ ಯುವಕರಿಗೂ ಕೊಡ್ಬೇಕಲ್ರಿ. ಯುವಕರಿಗೆ ಅಲ್ಲಿ ಇರುವಂಥ ಮಹಿಳೆಯರು ಯಾರ್ತಾರಲ್ರಿ, ಅವ್ರಿಗೂ ಸಣ್ಣ ಸಣ್ಣ ಉದ್ಯೋಗ ಮಾಡ್ತಾ ಇದ್ದಾರೆ. ಪಂಚಾಯತಿಯವ್ರು ಪ್ಲಾನ್ ಮಾಡ್ಬೋದು. ಅವ್ರ ಊರೊಳಗೆ ಏನು ಬೇಕಾಗಿದೆ ಅನ್ನೋದ ಬೆಂಗಳೂರವ್ರು ಕೊಟ್ಟವ್ರು ಹೆಂಗೆ ಗೊತ್ತಾಗಬೇಕು, ಡೆಲ್ಲಿಯವ್ರು ಕೊಟ್ಟವ್ರು ಹೆಂಗೆ ಗೊತ್ತಾಗಬೇಕು? ನಮ್ಮ ಹಳ್ಳಿಗಳನ್ನ ನಾವು ಡೆವಲಪ್ಮೆಂಟ್ ಮಾಡ್ಕೋಬೇಕು. ಈಗ ನೀವು ಆಗಲೇ ಒಂದು ಕೇಳಿದ್ರೆ ಕ್ವಶನ್ ಏನು, ಸಾವಯವ ಕೃಷಿ ಭಾಳ ಖರ್ಚಾಗ್ತೈತ್ರಿ, ತುಟ್ಟಿ ಭಾಳ ಐತೆ ಅಂತ ಅಂದ್ರಿ. ಕರೆಕ್ಟ್. ಸಾವಯವ ಕೃಷಿಗೆ ತುಟ್ಟಿ ಯಾವ ಸಾವಯವ ಕೃಷಿ ಮಾಡ್ತಾ ಅನ್ನೋದು ಯಾರಿಗೆ ಗೊತ್ತಾಗತ್ತೆ? ಆ ಗ್ರಾಮದಾಗ ಇರೋರಿಗೆ ಗೊತ್ತಾಗತ್ತೆ ಅಲ್ರಿ. ಬೆನಿಫಿಟ್ ಯಾವಾಗ ನಿಮ್ಗೆ ಅಲ್ಲಿ ಬಂದಿದ್ದಲ್ಲ, ಸಾವಯವ ಕೃಷಿ ಮಾಡಕ್ಕೆ 1 ಎಕರೆ ಸಾವಯವ ಕೃಷಿ ಮಾಡಕ್ಕೆ 1 ಲಕ್ಷ ರೂಪಾಯಿ ಬಂತು. ಇವಾಗ 60% ಟ್ಯಾಕ್ಸ್ ಇದೆ ಹೆಚ್ಚು ಕಡಿಮೆ. ಎಂಡ್ ಯೂಸರ್ ಅದರ ಲಾಸ್ಟ್ ಕೊನೆ ಕೆಲಸ ಯಾರು ಮಾಡ್ತಾರಲ್ಲ ಅವರಿಗೆ, ಸಾಮಾನ್ಯ ವ್ಯಕ್ತಿಗಳಿಗೆ 60,000 ರೂಪಾಯಿ ಟ್ಯಾಕ್ಸ್ ಹಿಡಿದಾನೆ. ಅವ್ನಿಗೆ 45,000 ರೂಪಾಯಿ ಬೆನಿಫಿಟ್ ಇಸ್ಕೊಡ್ರಿ ನೀವು. ಅವ್ನ ಕಡೆ ಟ್ಯಾಕ್ಸ್ ತೊಗೊಳ್ಳಿ, 10-15,000 ರೂಪಾಯಿ. ಅವ್ನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತೇಳಿ ಅವನಿಗೆ ಲೇಬರ್ ಹೆಲ್ಪ್ ಮಾಡಿ, ಅವನಿಗೆ ಗೊಬ್ಬರದ ಹೆಲ್ಪ್ ಮಾಡಿ, ಅವ್ನಿಗೆ ಏನು ಬೇಕಾಗಿದೆ ಆ ಥರದ ಹೆಲ್ಪ್ ಮಾಡಿ, ನೀರು ಬೇಕಾದ್ರೆ ನೀರು ಕೊಡಿ. ಅವನು ಸಾವಯವ ಕೃಷಿ ಇನ್ನೂ ಅವನ್ನ ನೋಡಿ ಅವನ ಜೊತೆ ಇರುವಂಥ 4-5 ಜನ ಮತ್ತೆ ಕಲಿತಾರೆ. ಸೊ ನೀವು ಇವಾಗ ಸಾವಯವ ಕೃಷಿ ಮಾಡಿ ಅಂತ ಅಲ್ಲಿ ಹೇಳ್ತಾರೆ, ಫಂಡ್ ರಿಲೀಸ್ ಮಾಡ್ತಾರೆ. ಇಲ್ಲಿ ಸಾವಯವ ಕೃಷಿ ಮಾಡೋರಿಗೆ ಯಾರಿಗೂ ಸಿಗಂಗಿಲ್ಲ. ಅವ್ರು ಲಾಸ್ದಾಗ ಬರ್ತಾರೋ, ಸಾವಯವ ಕೃಷಿ ಬಂದ್ ಮಾಡ್ತಾರೆ. ಸೊ ಇವಾಗ ಮತ್ತೊಂದು ಪ್ರಶ್ನೆ ಏನಂತಂದ್ರೆ, ಎಜುಕೇಟೆಡ್ ಪೀಪಲ್ ರಾಜಕಾರಣಕ್ಕೆ ಯಾಕೆ ಬರಲ್ಲ? ನೋಡ್ರಿ, ಇದು ನಮ್ದು ದೇಶದ ದೌರ್ಭಾಗ್ಯ ಅಂತ ಹೇಳ್ಬೋದು. ಇವಾಗ ನಾನು ಬಹಳಷ್ಟು ಮಂದಿ ಜೊತೆ ಮಾತಾಡಿದ್ದಾರೆ. ಅವರು ನನಗೆ ಇದನ್ನು ಹೇಳಿದ್ರು. ಇವಾಗ ನಂದು ಇದನ್ನ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತೇನೆ. ಎಜುಕೇಟೆಡ್ ಆಗೋಕ್ಕಿಂತ ಮುಂಚೆ ನಾನು ಯಾವಾಗ ಬಡವ ಇದ್ದೆ ಅಥವಾ ನನಗೆ ಯಾವಾಗ ಸಮಾಜದಲ್ಲಿ ಇನ್ನೂ ಮೇಲೆ ಬರಬೇಕಂತ ಕಷ್ಟಗಳನ್ನೆಲ್ಲ ನೋಡಿದ್ವಲ್ಲ, ಆವಾಗ ನಾನು ನವೋದಯ ಸ್ಕೂಲಿಗೆ ಹೋದೆ. ಸೊ ಅಲ್ಲಿ ಫ್ರೀಯಾಗಿ ಎಜುಕೇಷನ್ ತೊಗೊಂಡೆ. ಇವಾಗ ಫ್ರೀಯಾಗಿ ಎಜುಕೇಷನ್ ತೊಗೊಂಡು ನನ್ನ ಒಂದು ಇಂಜಿನಿಯರ್ ಆಗಿ ಆದೆ, ಒಂದು ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವಾಗ ನನಗೆ ಸ್ಕೂಲ್ ಏನು ಫ್ರೀಯಾಗಿ ಕಲಿಸಿರಲ್ಲ, ನಾನು ಗೌರ್ಮೆಂಟ್ ಕಲಿಸಿದೆ ಅಂತ ತಿಳಿದಿದ್ದೆ. ಆದರೆ ಇವಾಗ ನನಗೆ ಸ್ವಲ್ಪ ದಿನಗಳಿಂದ ಅಥವಾ ಒಂದು ಕೆಲವೊಂದು ವರ್ಷಗಳಿಂದ ಗೊತ್ತಾಯಿತು, ಇದೇನು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕಲೆಕ್ಟ್ ಆಯ್ತಲ್ಲ ಗೌರ್ಮೆಂಟ್ಗಳ ಜನರಿಂದ, ಈ ಜನ ನನಗೆ ಕಲಿಸಿದಾರಂತೆ ಗೊತ್ತಾಯಿತು. ಹಾಗಂತ ನನ್ನ ಜೊತೆ ಭಾಳಷ್ಟು ಜನ ಇದ್ದಾರೆ ಫ್ರೆಂಡ್ಸ್. ಅವರು ಎಲ್ಲರೂ ಏನು ಹೇಳ್ತಾರೆ ಅಂದ್ರೆ, ನಾವು ದೊಡ್ಡ ಲೆವೆಲ್ ವ್ಯಕ್ತಿಗಳಾದ್ರೆ, ನಾವು ಹಿಂಗಾದ್ರೆ, ನಾವು ಇಂಜಿನಿಯರ್ಸ್ಗಳು ಚಲೋ ಆದ್ರೆ ಪಗಾರ ಯಾವಾಗ ಬರ್ತೈತಿ ಅವಾಗ ನಾವು ಜನರಿಗೆ ಹೆಲ್ಪ್ ಮಾಡೋಣಪ್ಪ, ಇಂಥ ಬಡ ಮಕ್ಕಳಿಗೆ ಹೆಲ್ಪ್ ಮಾಡೋಣ ಅಂತ. ಅವಾಗ ಎಲ್ಲರಿಗೂ ಹಸಿವಿತ್ತು. ಇವಾಗ ನಾನು ಎಷ್ಟೋ ಮಂದಿ ನೋಡ್ತೇನೆ ರೀ, ಅವ್ರು ಹಸಿವು ತುಂಬಿ ಹೊಟ್ರಿ ಮಲಗ್ತಾರೆ ಸುಮ್ಮನೆ. ಜನ ಹುಚ್ಚಿದಾರಪ್ಪ, ಜನ ಏನಾದ್ರು ಹುಚ್ಚಿದಾರ, ಜನರಿಗೆ ಏನು ಮಾಡೋದು ತಿಳ್ಕೊಳಂಗಿಲ್ಲ, ಬಿಡ್ರಿ ಅಂತಾರೆ. ಇಲ್ಲಿ ಜನರಿಗೆ ಕೇಳಿದ್ರೆ ನಾವು ಕಷ್ಟಪಟ್ಟ ಬೆವರು ಸುರಿಸಿ ಇವ್ರನ್ನ ಸಾಲಿಗೆ ಕಲಿಸಿದ್ರು, ಸಾಲಿಗೆ ಕಲ್ತರು. ಸಾಲಿಗೆ ಕಲ್ತರು, ಇಂಜಿನಿಯರ್ಸ್ ಆದರು, ಡಾಕ್ಟರ್ಸ್ ಆದರು, ನಮ್ಮ ರೊಕ್ಕದಾಗ ಆದ್ರು ಇವರು. ಈಗ ನಮ್ಮ ರೊಕ್ಕದಾಗ ಇವ್ರಿಗೆ ಇನ್ಕಮು ಸಿಗ್ತಿದ್ದೆ, ಸ್ಯಾಲ್ರಿ ಹೆಂಗೆ ತೊಗೊತಾರೆ ಇವ್ರಿಗೆ ಡಾಕ್ಟರ್ ಆದವರು ನಾವು ಹೋಗಿ ಪೇಷಂಟ್ ಆಗಿ ಕೊಡಬೇಕು. ಇಲ್ಲಾಂದರೆ ಇಂಜಿನಿಯರ್ ಅವ್ರ ವಸ್ತುಗಳು ಮಾರ್ತಾರೋ, ನಾವು ಅವ್ರ ಕಂಪ್ನಿ ಕೊಡ್ತೇವೆ, ಅವ್ರು ಪಗಾರ ಕೊಡ್ತಾರೆ. ನಮ್ಮದಿಂದ ಈ ಪಗಾರ ತೊಗೋತಾರೆ. ಮತ್ತು ಪಗಾರ ತೊಗೊಂಡ್ಬಿಟ್ಟು ಹೊಡೆ ತುಂಬತೈತಿ, ಅದರಿಂದ ನಮ್ಗೆ ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ. ನಾವು ಕೊಟ್ಟರು ಅಂತಾರೆ. ಅವ್ರಿಗೆ ನಾವು ಎಲ್ಲ ಕೊಟ್ಟಿದ್ದೆವು, ಅವ್ರು ನಮ್ಗೆ ಕೊಡ್ತಾ ಇರುವಂಥ ಸ್ವಲ್ಪ ಟ್ಯಾಕ್ಸ್ ಬಗ್ಗೆ ಅವ್ರಿಗೆ ಇರೋ ಅಹಮಿಲ್ಲ. ಅವ್ರಿಗೆ ಹೊಟ್ಟೆ ತುಂಬಿದ್ರಿ, ಅವ್ರು ನಿಧಿ ಮಾಡ್ತಾರೆ. ಬರೀ ಏನಾಗ ಕಮೆಂಟ್ ಮಾಡೋದು, ಇದು ಹಿಂಗಾಗಿಲ್ಲ ಅದಾಗಿಲ್ಲ. ನಾವು ಹುಚ್ಚರಿಲ್ಲ, ಮತ್ತೆ ಅವರು ನಮ್ಮನ್ನ ಹುಚ್ಚರ ಅಂತಾರೋ. ಕರೆಕ್ಟ್ ಐತಿ. ಇವ್ರ ಜನ ಏನು ಹೇಳ್ತಾರೆ ಅಂದ್ರೆ, ನಾವು ಹುಚ್ಚರು, ಅವ್ರಿಗೆ ಸಾಲಿ ಕಲಿಸಿದ್ದು ಇವರೇ ಕರೆಕ್ಟ್ ಆಗಿಬಿಟ್ರು. ಇವರು ನಮ್ಮವ್ರು ನಮ್ಮಿಂದ ಹಣ ತಗೋತಾ ಇದಾರು. ಮತ್ತು ನಮಗೆ ಏನು ಹೆಲ್ಪ್ ಮಾಡೋದ, ನಮಗೆ ಏನೋ ಒಂದು ಒಳ್ಳೆ ಪ್ಲ್ಯಾನ್ ಮಾಡೋದ, ಅನ್ಎಜುಕೇಟೆಡ್ ಥರ ಬಿಹೇವ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಈಗ ಸರ
ರೈತರ ಪ್ರಾಬ್ಲಮ್ಸ್ಗಳು ಹೇಳಿದ್ರಿ. ಈಗ ಮತ್ತೊಂದು ಪ್ರಾಬ್ಲಮ್ಸ್ ಏನಾಗಿದೆ ಅಂದ್ರೆ ರೈತರಿಗೆ ಅವ್ರು ಬೆಳೆದ ಬೆಳೆಗೆ ಒಂದು ನ್ಯಾಯ ಬೆಲೆ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ನೀವು ಆ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡ್ತೀರಿ ಅಂತ? ಸರ್ ಆಗಲೇ ಹೇಳಿದೆ ನಿಮಗೆ, ಡಿಸೆಂಟ್ರಲೈಸ್ ಮಾಡಿ ಆ ಊರಿಗೆ ಪಂಚಾಯತ್ಗೆ ಹಣ ಬರ್ತಾ ಇದೆ. ಅವ್ರಿಗೆ ಏನು ಖರ್ಚು ಮಾಡಿದಾರಲ್ಲ ಅದರಲ್ಲಿ ಎಷ್ಟು ಲಾಸ್ ಆಯಿತು, ಯಾಕೆ ಲಾಸ್ ಆಯಿತು, ಆ ಪಂಚಾಯಿತಿಯವರು ಕೂತ್ಕೊಂಡು ಪ್ಲ್ಯಾನ್ ಮಾಡ್ಬೋದಲ್ಲ. ಇವಾಗ ಅಂದರೆ ಪ್ರವಾಹ ಬಂದ ಹಾಳಾಗಿತ್ತು, 1 ಎಕರೆಗೆ ಒಂದು 50,000 ರೂಪಾಯಿ ಖರ್ಚಾಗಿರುತ್ತೆ ಎಕ್ಸಾಂಪಲ್. ಅಲ್ಲ, ಈಗ ಹಾಳಾದ್ರ ಬಗ್ಗೆ ಮಾತಾಡೋದು. ಒಂದು ಬೆಳೆ ಬಂತು, ಒಂದು ಬೆಳೆ ಇವಾಗ ನಮ್ಮ ಚಿಕ್ಕೋಡಿ ಮಾರ್ಕೆಟಿಗೆ ಹೋದ ಅಂತಾರೆ ಮುಂಜಾನೆ ಸವಾಲಾಗ್ತದೆ. ರೈತರು ತೊಗೊಂಡು ಬಂದಿರ್ತಾರೆ, ಒಂದು ಟೊಮೆಟೊ ತೊಗೊಂಡು ಬಂದ್ರ ಅಂತಂದ್ರೆ ಅದಕ್ಕೆ 10 ರೂಪಾಯಿ ಕಿಲೋ ಒಂದು ಸವಾಲಾಗ್ತೈತಿ. ಅದನ್ನ ತೊಗೊಂಡು ಮಾರ್ತಾರ 20 ರೂಪಾಯಿ 30 ರೂಪಾಯಿ ಕುಂತು ಮಾರ್ತಾರೆ. ಸೊ ನೀವೇನು ಹೇಳ್ತಿದ್ರೆ ಒಂದೇ ಟೈಮಲ್ಲಿ ಎಲ್ಲರೂ ಒಂದೇ ಬೆಳೆ ಬೆಳೆದ್ರೆ ಅವಾಗ ಬೆಲೆ ಬರಲ್ಲ. ಸೊ ರೊಟೇಷನಲ್ ಕ್ರಾಪ್ಸ್ನ ಬೆಳಿಬೇಕಾಗತ್ತೆ. ಸೊ ಆ ಗ್ರಾಮದಲ್ಲಿ ಏನು ಇವಾಗ ಕನೆಕ್ಟಿವಿಟಿ ಅಂತ ಏನಾಗುತ್ತಲ್ಲ, ಸೊ ಅವಾಗ ಪ್ರತಿಯೊಂದು ಹಳ್ಳಿಯಲ್ಲಿ ಎಲ್ಲರೂ ಒಂದೇ ಬೆಳೆ ಬೆಳೆಯೋ ಬದಲಿ ಬೇರೆ ಬೇರೆ ಬೆಳೆಯನ್ನು ಬೆಳಿಬೇಕಾಗತ್ತೆ. ಸೊ ನಮಗೆ ರಿಕ್ವೈರ್ಮೆಂಟ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಇವಾಗ ತಿನ್ನೋರು ಎಲ್ಲ ಟೊಮೆಟೊ ಬೆಳೆದ್ರೆ ಎಲ್ಲರೂ ಬರೀ ಟೊಮೆಟೊ ತಿನ್ನಕ್ಕೆ ಬರಲ್ಲ, ಅಥವಾ ಎಲ್ಲರೂ ಕಬ್ಬು ಬೆಳಿತಾರೆ ನಮ್ಮ ಭಾಗದಲ್ಲಿ. ಬಟ್ ಕಬ್ಬದು ಏನಾಗುತ್ತೆ ಎಲ್ಲ ಕಡೆ ಹೋಗುತ್ತೆ, ಯಾಕಂದರೆ ಹಾಳಾಗಲ್ಲ. ಸಕ್ಕರೆ ಆದ ನಂತರ ಅದು ಹಾಳಾಗಲ್ಲ. ಬಟ್ ಕೆಲವೊಂದು ಬೆಳೆಯಿಂದ ಹಾಳಾಗುತ್ತೆ. ಆ ಬೆಳೆಗಳನ್ನ ನಾವು ಜಾಸ್ತಿ ಬೆಳಿಬಾರ್ದು. ಅದರಲ್ಲಿ ಕಂಟ್ರೋಲ್ ಇರಬೇಕು. ಎಷ್ಟು ರಿಕ್ವೈರ್ಮೆಂಟ್ ಇದೆಲ್ಲ, ಅಥವಾ ಸೀಸನಲ್ ಬೇಸಿಸು, ನೀನು ಒಂದು ಸರಿ ಬೆಳಿಪ, ನೀನು 3 ತಿಂಗಳಾದ ಬೆಳೆ, ನೀನು ಬೆಳೆ ಆಮೇಲೆ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಅದನ್ನು ಪಂಚಾಯಿತಿಯವರು ಪ್ಲ್ಯಾನ್ ಮಾಡಬೇಕಾಗತ್ತೆ. ಪ್ರತಿಯೊಬ್ಬ ರೈತ ಮಾಡೋಕ್ಕಾಗಲ್ಲ. ನೀನು ಈ ಬೆಳೆ ಮಾಡಿದೆ ಅಂತ ಅಂದರೆ ಇದರಲ್ಲಿ ಲಾಸ್ ಆದರೆ ನಾವು ಸಪ್ಲಿಮೆಂಟ್ ಕೊಡ್ತೇವೆ, ಯಾಕಂದ್ರೆ ನಮ್ಮ ಹತ್ರ ಫಂಡ್ ಇದೆ, 10-12 ಕೋಟಿ ರೂಪಾಯಿ ಫಂಡ್ ಇದೆ. ನೀನು ನಮ್ಮ ಮಾತು ಕೇಳಿದೆ, ಅವ್ನು ಸಪ್ಲೈ ಮಾಡಿರಿ ಅಥವಾ ಅವ್ನು ಸಪೋರ್ಟ್ ಮಾಡಿ. ಬೆಳೆ ಬರಲಿಲ್ಲ ಅಂದ್ರೆ ಅವ್ರು ಪ್ಲ್ಯಾನ್ ಮಾಡ್ಬೋದು ಎಫೆಕ್ಟಿವ್ ಆಗಿ. ನಾವೆಲ್ಲ ಬರೀ ಸೆಂಟ್ರಲಿಂದ ಅಥವಾ ಸ್ಟೇಟಿಂದ ಬೆಂಗಳೂರಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡೋಕ್ಕೆ ಆಗಲ್ಲ, ಅಥವಾ ಡಿಸ್ಟಿಕ್ ಲೆವೆಲಲ್ಲಿ ಕೂತ್ಕೊಂಡು ಮಾಡೋಕ್ಕಾಗಲ್ಲ, ತಾಲೂಕು ಲೆವೆಲಲ್ಲೂ ಆಗಲ್ಲ. ಅವ್ರವ್ರ ಹಳ್ಳಿ ಕೊಡ್ರಿ, ಅವ್ರವ್ರು ಪ್ಲ್ಯಾನ್ ಮಾಡ್ಕೋತಾರೆ. ಈಗ ಸರ ಜನಗಳಿಗೆ ಈಗ ಕೆಲವೊಂದು ಕ್ಯಾಂಡಿಡೇಟ್ಸ್ ಇದಾವೆ, ದುಡ್ಡು ಕೊಟ್ಟು ಓಟ್ನ ಹಾಕ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಈಗ ಮಿನಿಮಮ್ ಆಗಿ ಒಂದು ಅಂದಾಜು ಹಿಡ್ಕೊಂಡ್ರೆ 2,000 ಕೊಡ್ತಾರಂತ ತಿಳ್ಕೊಳ್ಳೋಣ. ಒಂದು ಓಟಿಗೆ 2,000 ಕೊಟ್ಟರೆ ಅವ್ರಿಗೆ ಹ್ಯೂಜ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇಲ್ಲ 10-20 ಕೋಟಿ ರೂಪಾಯಿ ಬೇಕಾಗತ್ತೆ. ನೀವು ಹೇಳಿದ್ರಿ 3 ಲಕ್ಷ ಪಗಾರ ಬರತ್ತೆ ಅಂತ. 3 ಲಕ್ಷ ಪಗಾರಗೋಸ್ಕರ 10-20 ಕೋಟಿ ಖರ್ಚು ಮಾಡ್ತಾರೆ. ಅದೇ 10-20 ಕೋಟಿ ರೂಪಾಯಿ ಎಲ್ಲರೂ ಬ್ಯಾಂಕಲ್ಲಿ ಏನೋ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಷ್ಟು ಇಂಟ್ರೆಸ್ಟೇ ಬರುತ್ತೆ. ಇದನ್ನೇ ಎಷ್ಟು ಮಾಡೋದಕ್ಕೆ ರೀಸನ್ ಏನು ಸರ್? ನೋಡಿರಿ ಸರ, ಇವಾಗ ಅವ್ರು ಏನು 2,000 ರೂಪಾಯಿ 3,000 ರೂಪಾಯಿ ಏನು ಕೊಡ್ತಾ ಇದಾರಲ್ಲ, ಅದನ್ನು ಅವರ ಲೂಟಿ ಮಾಡೋಕ್ಕೆ ನಿಮ್ಮ ಕಡೆ ಪರ್ಮಿಷನ್ ತಗೋತಾ ಇದ್ದಾರೆ. 10 ಕೋಟಿ ರೂಪಾಯಿ 20 ಕೋಟಿ ರೂಪಾಯಿ ಏನು ಖರ್ಚು ಮಾಡ್ತಾರಲ್ಲ, ಅಥವಾ 50 ಕೋಟಿ ರೂಪಾಯಿವರೆಗೂ ಖರ್ಚು ಮಾಡ್ತಾರೆ. ಅವ್ರು 3,000 ರೂಪಾಯಿನೂ ಕೊಡ್ಬೋದು. ಯಾಕಂದರೆ ಈ ಬಾರಿ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ 10 ಲಕ್ಷ ಓಟ್ಸ್ ಇದೆ, 10-13 ಲಕ್ಷ ಇದೆ. ಒಂದೊಂದು ಓಟಿಗೆ 2,000 3,000 ಕೊಟ್ಟರೆ ಅವ್ರದ್ದು ಇನ್ವೆಸ್ಟ್ಮೆಂಟ್ ಬಂದು 100 ಕೋಟಿವರೆಗೂ ಹೋಗ್ಬೋದು. ಅವ್ರು 100 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. ಆ ಕಡೆ ನಿಮ್ಮ ಕಡೆ ಲೀಗಲಿ ಕಾಂಟ್ರಾಕ್ಟ್ ತೊಗೊಂಡ್ರು ಅವರು. ಏನಂದರೆ ನೀವು ಕಟ್ತಾ ಇರೋ ಪ್ರತಿ ವರ್ಷ ನಾನು ಹೇಳಿದ್ದೀನಿ 10-14,000 ಕೋಟಿ ರೂಪಾಯಿ ಕಟ್ತೀವಿ. 5 ವರ್ಷದಲ್ಲಿ 50,000 ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗೋದಿದೆ. 100 ಕೋಟಿ ರೂಪಾಯಿ ಖರ್ಚು ಮಾಡಿದಾರ. ಅವ್ರು 1,000 ಕೋಟಿ ರೂಪಾಯಿ ಆದರೂ ಹಣ ಮಾಡ್ಕೊಳ್ತಾರೆ. ಒಂದು ಸರಿ ಒಬ್ಬ ಎಮ್ ಎಲ್ ಎ ಆದರೆ ನಾನು ಭಾಳ ಜನ ಹೇಳಿದ್ರು, ಒಂದು ಪೀರಿಯಡ್ ಎಮ್ ಎಲ್ ಎ ಆದಪ್ಪ, ಒಂದು ಪೀರಿಯಡ್ MP ಆದ 1,000 ಕೋಟಿ ರೂಪಾಯಿ ರೊಕ್ಕ ಮಾಡ್ಕೊಂಡ. ಹೆಂಗೆ ಮಾಡ್ಕೊಂಡ್ರು ಅವರು? ಹಿಂಗೆ 20 ಕೋಟಿ 30 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ. ಆಮೇಲೆ ನಿಮ್ಮ ಕಡೆ ಆಲ್ರೆಡಿ ಎಲ್ಲ ಗ್ರಾಂಟೆಡ್ ತೊಗೊಂಡಿರ್ತಾರೆ ಕಾಂಟ್ರಾಕ್ಟ್. ನಾನು 5 ವರ್ಷ ಕಾಂಟ್ರಾಕ್ಟ್ ಅದು. ಇಟ್ಸ್ ಎ ಪರ್ಫೆಕ್ಟ್ ಪ್ಯೂರ್ಲಿ ಬಿಸ್ನೆಸ್ ಮಾಡ್ತಿರ್ತಾರೆ ಅವರು. ಅವ್ರಿಗೆ ನಿಮ್ಮ ಓಟ್ಗಳನ್ನ ಮಾರ್ಕೋಬೇಡಿ. ನೀವು 20 ಕೋಟಿ ರೂಪಾಯಿಗೆ ನಿಮ್ಮ ಓಟ್ಗಳು ಮಾರ್ಕೋತೀರ, 2,000 ರೂಪಾಯಿ ಓಟ್ಗಳು ಮಾರ್ಕೋತೀರ. ಅದರ 10 ಪಟ್ಟು ಅವರು ನಿಮಗೆ ಬರಬೇಕಾಗಿರೋ ಅನುಕೂಲಗಳನ್ನ ಎಲ್ಲ ಅವ್ರು ತೊಗೊಂಡ್ಬಿಡ್ತಾರೆ, ಅಥವಾ ನಿಮ್ಗೆ ಕೊಡ್ತಾರೆ. ಭಾಳಷ್ಟು ಸ್ವಲ್ಪ ಕೊಟ್ಟು ಉಳಿದೆಲ್ಲ ಅನುಕೂಲ ಅವರು ಇಟ್ಕೊಳ್ತಾ ಇರ್ತಾರೆ. ಅದಕ್ಕಾಗಿ ಹಣಕ್ಕಾಗಿ ಓಟ್ ಮಾರ್ಕೋಬೇಡಿ. ನಿಮ್ಗೆ ಹೆಂಗಿರುತ್ತಂದರೆ ನಿಮ್ಮ ಮಕ್ಕಳ ಭವಿಷ್ಯದ ಮೇಲೆ ನಿಮ್ಮ ತಲೆ ಮೇಲೆ ನಿಂತ್ಕೊಂಡು ನನಗೆ ಕಾಂಟ್ರಾಕ್ಟ್ ಸೈನ್ ಮಾಡು 2,000 ರೂಪಾಯಿ ತಗೋ ಅಂತ ಹೇಳಿ ನೀವು ಅದನ್ನು ಖುಷಿಯಿಂದ ತೊಗೋತೀರಿ 2,000 ರೂಪಾಯಿ. ಆದರೆ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಮಕ್ಕಳ ನಿಮ್ಮ ತಲೆ ಮೇಲೆ ನಿಂತ್ಕೊಂಡು ಅವರು ಕೊಡ್ತಾ ಇದ್ದಾರೆ ಅಂತ. ಸೊ ಓಟ್ ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟವ್ರಿಗೆ ಮಾತ್ರ ಹಾಕಬೇಡಿ. ದುಡ್ಡು ಕೊಟ್ಟವರು ನಿಮ್ಗೆ ದುಡ್ಡು ಕೊಡ್ತಾರೆ, ತೊಗೊಳ್ರಿ. ಯಾಕೆ ಹೇಳ್ರಿ? ಆ ದುಡ್ಡು ನಿಮ್ದು. ದುಡ್ಡು ಇಲ್ಲಿ ನಿಮ್ದು ಜಮಾ ಖರ್ಚು. ಈಗ ಯಾರೋ ಹತ್ರ ಜಮಾ ಆಗಿದೆ ಅಂದ್ರೆ ನಿಮ್ಮದು ಖರ್ಚು ಆದಾಗ ಅವ್ರ ಹತ್ರ ಜಮಾ ಆಗೈತೆ. ಅವ್ರು ಆ ದುಡ್ಡು ಅವಾಗ ಕೊಟ್ಟಿಲ್ಲ, ಈಗ ಕೊಡಕ್ಕೆ ಬರತ್ತಾರ, ತೊಗೊಳ್ರಿ. ಖರೆ ಓಟ್ ಮಾತ್ರ ಹಾಕ್ಬೇಡ್ರಿ. ಯಾಕಂದ್ರೆ ನೀವು ಓಟ್ ಹಾಕಿರಂದ್ರೆ ಅವ್ರಿಗೆ ಪರ್ಮಿಷನ್ ಮಾತು ಕೊಡ್ರಿ, ಏನಾರ ಮತ್ತೆ ಜಮಾ ಮಾಡ್ಕೊಳಕ್ಕೆ. ಈ ಸರಿ 2,000 ರೂಪಾಯಿ ಮಾಡ್ತಾರೆ, ಅವ್ರಿಗೆ ಗೊತ್ತೈತಿ 20 ಕೋಟಿ ರೂಪಾಯಿ ನಂದು ಖರ್ಚು ಆಯ್ತಪ್ಪ. ಅವ್ರು ಏನು ಮಾಡ್ತಾರೋ, ನೆಕ್ಸ್ಟ್ ಎಲೆಕ್ಷನ್ 5 ವರ್ಷ ಆದ ನಂತರ ಮಿನಿಮಮ್ 40 ಕೋಟಿ ರೂಪಾಯಿ ಬೇಕಪ್ಪ, ಅದಕ್ಕೆ ನಾನು 400 ಕೋಟಿ ರೂಪಾಯಿ ಆಸ್ತಿ ಮಾಡಬೇಕು. ನಿಮ್ಮದ 400 ಕೋಟಿ ರೂಪಾಯಿ ಹೋಗಿ ಮತ್ತೆ ಅವ್ರೇನು ಮಾಡ್ತಾರೋ ಬ್ಲ್ಯಾಕ್ ಮನಿ ಅಂತ ಇಟ್ಕೊಂಡ್ಬಿಡ್ತಾರೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟವ್ರಿಗೆ ಮಾತ್ರ ಓಟ್ ಹಾಕಬೇಡ್ರಿ.
ದುಡ್ಡು ಕೊಡಲ್ಲರೇ ಯಾರು ಇರ್ತಾರಲ್ಲ, 3 ಲಕ್ಷ ರೂಪಾಯಿ ಪಗಾರ ತಗೊಂಡು ಯಾವ ಕೆಲಸ ಮಾಡ್ತಾನೆ ಅನ್ಸುತ್ತಲ್ಲ, 3 ಲಕ್ಷ ರೂಪಾಯಿ ಮಾತ್ರ ಯಾರಿಗೆ ರಿಕ್ವೈರ್ಮೆಂಟ್ ಇತ್ತು ನೋಡ್ಕೊಡ್ರಿ. ಇಲ್ಲೆಲ್ಲಿ ಕೋಟಿ ರೂಪಾಯಿ ಗಳಿಸೋರಿಗೆ 3 ಲಕ್ಷ ರೂಪಾಯಿ ಎಲ್ಲಿ ಕಿಮ್ಮತ್ತು ಇರ್ತೈತ್ರಿ? ಸೇವೆ ಅಲ್ಲ ಫಸ್ಟ್ ಆಫ್ ಆಲ್. ಈಗ ನೀವು ಅನ್ಕೊಂಡಂಗೆ ಜನ ಚೇಂಜ್ ಆಗ್ತಾರ, ನೀವು ಚೇಂಜ್ ಆಗ್ತೀರಾ? ನಾ ಡೆಫಿನೆಟ್ಲಿ ಚೇಂಜ್ ಆಗ್ತೀನಿ. ಜನನೂ ಚೇಂಜ್ ಆಗ್ತಾರೆ. ನಮ್ಮ ನೆಟ್ವರ್ಕ್ನ ಚೇಂಜ್ ಮಾಡಬೇಕಾಗಿದೆ. ಇಲ್ಲಿ ಎಜುಕೇಟೆಡ್ ಅನ್ನೋರು ಎಷ್ಟು ಜನ ಇದಾರಲ್ಲ, ಯಾರು ತಿಳಿದಿದ್ದಾರ ಅವರೆಲ್ಲ ಬಂದು ಸ್ವಲ್ಪ ಪ್ರಯತ್ನ ಮಾಡಿದರೆ ಹಾಗೇ ಆಗುತ್ತೆ. ಮತ್ತು ಇವಾಗ ಹೊಸ ಹುಡುಗರು ಹೊಸ ಏನು ಬರ್ತಾ ಇದೆಯಲ್ಲ ತಿಳಿತಾ ಇದೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಡಿಜಿಟಲ್ ಮೀಡಿಯಾ ಬಂದಿದೆ, ಇವಾಗ ನೀವೇ ಬಂದ್ರಿ, ನಿಮ್ಗಳಿಗೆ ನಮ್ಮ ವಿಡಿಯೋಗಳನ್ನ ನೋಡಿದ್ರಿ ಫೇಸ್ಬುಕ್ಕಲ್ಲಿ, ನಮ್ಮಲ್ಲಿರೋ ಕನ್ಸೆಪ್ಟ್ಗಳು ಕರೆಕ್ಟ್ ಅನಿಸಿತ್ತು. ರೈತರಿಗೆ ಯಾವ ಥರ ಡಬಲ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಾವು ಅಜೆಂಡಾದಲ್ಲಿ ಅದನ್ನೇ ತಿಳಿಸ್ತಾ ಇದ್ದೀವಿ, ಎಜುಕೇಟ್ ಮಾಡ್ತಾ ಇದ್ದೀವಿ. ನಮ್ಮ ಊರಲ್ಲಿ ಎಷ್ಟೋ ಜನ ಹೌದಲ್ಲಪ್ಪ ನಮ್ಮಿಂದ ಹಣ ತೊಗೊಂಡು ನಮಗೆ ಕೊಡ್ತಾ ಇದಾರಲ್ಲ ಅಂತ ಇವಾಗ ಮಾತಾಡ್ತಾರೆ. ಸೊ ಭಾಳಷ್ಟು ಜನರಿಗೆ ಈ ವಿಡಿಯೋಗಳ ಮೂಲಕ ಏನು ತಲುಪಿದ್ದೀವಲ್ಲ, ಗ್ಯಾರಂಟಿ 100% ತಲುಪ್ತಾ ಇದೆ. ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ, ಬಟ್ ಜನ ಚೇಂಜ್ ಆಗ್ತಾರೆ. ಮತ್ತು ಜನರಿಗೆ ಚೇಂಜೇ ಬೇಕಾಗಿದೆ, ಸಾಕಾಗಿದೆ. ಅವರಿಗೆಲ್ಲ ಗೊತ್ತಾಗಿದೆ, ಇವ್ರಿಗೆ ಓಟ್ ಹಾಕಿದ್ರು ಅಷ್ಟೇ ಐತಿ, ಇವ್ರಿಗೆ ಓಟ್ ಹಾಕೋದು 50% ಅಷ್ಟೇ ಜನ ಓಟ್ ಹಾಕ್ತಾ ಇದಾರೆ. ಯಾಕೆ ಹೇಳ್ರಿ? ಇಬ್ಬರು ಜನ ಸರಿ ಇಲ್ಲ ಅಂತ, ಮೂರನೇದವ್ರು ಬೇಕಾಗಿದ್ದಾರೆ, ಮೂರನೇದವರು ಎಜುಕೇಟೆಡ್ದವ್ರು ಬೇಕಾಗಿದ್ದಾರೆ. ಸೊ ಅದಕ್ಕಾಗಿ ಈ ಟೈಮು ನಾವು ಎಜುಕೇಟೆಡ್ದವ್ರಿಗೆ ಒಂದು ಸ್ವಲ್ಪ ಅವೇರ್ನೆಸ್ ಮಾಡೋ ಸಲುವಾಗಿ ಈ ಹೆಜ್ಜೆನ ಇಟ್ಟಿದ್ದೀವಿ. ಸರ್, ಕೊನೆಯದಾಗಿ ನಿಮ್ಮ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಜನರಿಗೆ ನಾನು ಇಷ್ಟ ಹೇಳೋದು, ಆಲ್ರೆಡಿ ದೇಶದ ಪರಿಸ್ಥಿತಿ ಭಾಳಷ್ಟು ಹದಗೆಟ್ಟಿದೆ. ಭಾರತ ದೇಶವನ್ನು ನಾನು ಆಗಲೇ ಮುಂಚಿತ ಫಸ್ಟ್ ಅಜೆಂಡಾದಲ್ಲಿ ಹೇಳಿದಂಗೆ ಭಾರತವನ್ನು ಕ್ಯಾನ್ಸರ್ದ ರಾಜಧಾನಿ ಆಗೇ ಆಗುತ್ತದೆ ಅಂತ ಭಾಳಷ್ಟು ವಿಜ್ಞಾನಿಗಳು ಸಂಸ್ಥೆಗಳು ಹೇಳ್ತಾ ಇದ್ದಾವೆ. ಸೊ ಕ್ಯಾನ್ಸರ್ದ ರಾಜಧಾನಿ ನಾವು ಮಾಡಬಾರ್ದು ಅಂದರೆ ಪ್ರಕೃತಿನ ಕಾಪಾಡಬೇಕಾಗಿದೆ. ಪ್ರಕೃತಿ ಅಂದರೆ ಹಳ್ಳಿಗಳಂದರೆ ರೈತರು ಅಥವಾ ಅಲ್ಲಿರುವಂಥ ಜನ. ಇವರಿಗೆ ನಾವು ಎಷ್ಟು ಡೈರೆಕ್ಟಾಗಿ ಬೆನಿಫಿಟ್ ಕೊಟ್ಟು ನಾವು ಇವ್ರನ್ನ ಎಷ್ಟು ಪ್ರೋತ್ಸಾಹ ಮಾಡ್ತೀವಲ್ಲ, ಅಷ್ಟು ಆ ಜನ ಎಷ್ಟು ಮೇಲೆ ಬರ್ತಾರೆ, ಅಷ್ಟು ಹಳ್ಳಿಗಳು ಉದ್ಧಾರ ಆಗ್ತವೆ. ಹಳ್ಳಿಗಳು ಉದ್ಧಾರ ಆದರೆ ಪ್ರಕೃತಿ ಇಂಪ್ರೂವ್ ಆಗುತ್ತೆ. ಪ್ರಕೃತಿ ಇಂಪ್ರೂವ್ ಆದರೆ ನಮಗೆ ರೋಗಮುಕ್ತವಾದ ಒಂದು ಸಮಾಜವನ್ನು ನಿರ್ಮಾಣ ಮಾಡೋಕ್ಕಾಗುತ್ತೆ. ಆದ್ದರಿಂದ ನಿಮ್ಮ ಮಕ್ಕಳಿಗಾಗಿ ಆದರೂ, ನಿಮ್ಮ ಮಕ್ಕಳಿಗೆ ನೀವೇನು ಕ್ಯಾನ್ಸರ್ ತಿನ್ನಿಸ್ತಾ ಇದ್ದೀರಲ್ಲ ಇವಾಗ ಹೊಟ್ಟೆಗೆ, ಆ ಕ್ಯಾನ್ಸರ್ ಪ್ರಮಾಣನ ಕಡಿಮೆ ಮಾಡೋಣ. ಕ್ಯಾನ್ಸರ್ ಪ್ರಮಾಣ ಕಡಿಮೆ ಮಾಡಬೇಕಾದ್ರೆ ನಮ್ಮಂತ ಬರ್ತಾ ಇರುವಂಥ ಈ ಪ್ಲಾನ್ಸ್ಗಳು ಏನು 9 ಗ್ಯಾರಂಟಿಗಳು ತೊಗೊಂಬಂದೇವಲ್ಲ, ಈ 9 ಗ್ಯಾರಂಟಿಗಳನ್ನ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಅದಕ್ಕಾಗಿ ಈ ಬಾರಿ ಅಟ್ಲೀಸ್ಟ್ ನೀವು ಏನು ಹಣ ಕೊಡ್ತಾ ಇದ್ದಾರೆ ಇಂಥವ್ರನ್ನೂ ದೊಡ್ಡ ವ್ಯಕ್ತಿ ಅಂತ ಏನು ಓಟ್ ಹಾಕ್ತಾ ಇದ್ದಾರಲ್ಲ, ಅವರು 1 ವಾರ ಮಾತ್ರ ಇವಾಗ ನಿಮ್ಮ ಹಿಂದೆ ಇರ್ತಾರೆ. 1 ವಾರ ಆದ ನಂತರ ನಿಮ್ಮ ಓಟ್ ಎಲ್ಲ ಅವ್ರಿಗೆ ಬಂತು, ಮುಗಿದೋಯ್ತು. ನೀವು 5 ವರ್ಷ ಆದ ನಂತರ ಮತ್ತೆ ಅವರು ನಿಮ್ಮದೆಲ್ಲ ಹಣ ತೊಗೊಂಡಿರ್ತಾರಲ್ಲ, ಅದನ್ನು ವಾಪಸ್ ಮತ್ತೆ ನಿಮ್ಗೆ ಖರೀದಿ ಮಾಡೋಕ್ಕೆ ಬರ್ತಾರೆ. ಮತ್ತು 5 ವರ್ಷ ಕಾಂಟ್ರಾಕ್ಟ್ ಸಲುವಾಗಿ. ಆದರೆ ನಾವು ಕಾಂಟ್ರಾಕ್ಟರ್ ಅಲ್ಲ, ನಾವು ಪ್ರಕೃತಿನ ಕಾಪಾಡಕ್ಕೆ ಬಂದಿದ್ದೇವೆ. ಈ ಪ್ರಕೃತಿನ ಉಳಿಸೋ ಸಲುವಾಗಿ ನಮ್ದು ಏನಿದೆ ಒಂದು ಪ್ರಯತ್ನ ಇದೆಯಲ್ಲ, ಈ ಒಂದು ಸರಿ ನೀವು ಕೈ ಹಿಡಿದು ನೋಡಿ. ಈ ಸರಿ ಆಗಲಿಲ್ಲ ಅಂದರೆ ಮುಂದಿನ ಸರಿ ನಮಗೆ ಬೇಡ, ಇವರು ಅಂಥವ್ರು ಅಂತ ತಿಳ್ಕೊಂಡು ಬಿಡ್ಬೋದು. ಬಟ್ ಅಟ್ಲೀಸ್ಟ್ ಒಂದು ಸರಿ ಆದರೂ ಪ್ರಯತ್ನ ಮಾಡಿ ಅಲ್ಲ, ಒಂದು ಸರಿ ಆದರೂ ಕೈ ಹಿಡಿಯಿರಲ್ಲ. ಬಂದಿದ್ದೇವೆ ಗ್ಯಾರಂಟಿಯಾಗಿ. ಈ ಬಾರಿಯಿಂದ ಗ್ಯಾರಂಟಿಯಾಗಿ ಈ ಪ್ರಕೃತಿನ ಸಂರಕ್ಷಣೆ ಮಾಡೋಕ್ಕೆ ಭಾಳಷ್ಟು ಜನ ಮುಂದೆ ಬರ್ತಾರೆ. ನೀವು ಕೈ ಹಿಡಿದ್ರೆ, ನೀವೇ ಕೈ ಹಿಡಲಿಲ್ಲ ಅಂದರೆ ಯಾರೂ ಬರಲ್ಲ, ಮತ್ತು ಅದು ಹೀಗೆ ಒಂಥರ ಹಾಳಾಗ್ತಾನೆ ಹೋಗುತ್ತೆ. ಆದ್ದರಿಂದ ದಯವಿಟ್ಟು ಈ ಬಾರಿ ಕ್ರಮ ಸಂಖ್ಯೆ 9 ಗಜಾನನ್ ಪೂಜಾರಿ ಸಿಂಟ್ಯಾಕ್ಸ್ ಗುರುತಿಗೆ ಓಟ್ ಹಾಕಿ ನಮ್ಮನ್ನ ಗೆಲ್ಲಿಸಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನೀವು ಮತ್ತು ನಮ್ಮ ಭೀಮಾ ಅವರು ಈ ಒಂದು ಕಾರ್ಯಕ್ರಮನ ನಡೆಸಿಕೊಟ್ಟು ಮತ್ತು ನಿಮ್ಮ ಜನತೆಗೆ ನಮ್ಮ ವಿಚಾರಗಳನ್ನು, ನಮ್ಮ ಗ್ಯಾರಂಟಿಗಳನ್ನು, ಯಾವ ಥರ ಬದಲಾವಣೆಗಳನ್ನು ಒಂದು ಡಿಸ್ಕಷನ್ ಮಾಡಿದ್ವಿ ಅಥವಾ ಈ ಒಂದು ವಿಚಾರಧಾರೆಗಳನ್ನು ನಾವೇನು ಮಾತಾಡಿದ್ದೀವಲ್ಲ, ಇದು ಜನರಿಗೆ ಮನಸ್ಸಿಗೆ ತಟ್ಟತ್ತೆ ಮತ್ತು ಜನರಿಗೆ ಹತ್ರ ತಗೊಂಡು ಹೋಗ್ತಾರಲ್ಲ. ಅದಕ್ಕೆ ನಾನು ನಿಮ್ಗೆ ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು.